ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದವರಿಗೆ ಬಂತು ಬಂಪರ್ ಗುಡ್ ನ್ಯೂಸ್. ಹೌದು, ತುಂಬ ಜನ ಕೇಳ್ತಾರೆ, ಎಷ್ಟು ಹಣ ಜಮೆ ಆಗುತ್ತೆ ಇನ್ಮೇಲೆ, ಎಷ್ಟು ಹಣ ಬರುತ್ತೆ ನಮಗೆ. ತುಂಬ ಜನ ಇಲ್ಲಿ ಹೇಳಿದ್ದಾರೆ ಹಣ ಬರುತ್ತೆ ಅಂತ. ಒಂದು ನಯ ಪೈಸೆ ಕೂಡ ಹಣ ಬಂದಿಲ್ಲ, ಏನಿಲ್ಲ ಅಂತ ತುಂಬ ಜನ ಹೇಳ್ತೀರಾ. ಅಂದರೆ ನಿಮ್ಮ ಅನಿಸಿಕೆ ಅದು ತಪ್ಪು ಅಲ್ಲವೇ ಅಲ್ಲ. ಯಾಕಂತಂದರೆ ಯಾಕೆ ತಪ್ಪಲ್ಲ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತುಂಬ ಜನ ಕೇಳ್ತಾರೆ ಹಣ ಬಂದಿಲ್ಲ ಅಂತ. ನಾನು ಹೇಳುವಂಥದ್ದು ಇಷ್ಟೇ, ಅದು ಯಾಕಂತಂದ್ರೆ ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಲ್ಲಿ ಕೇಳಿಸ್ಕೊಳ್ಳಿ. ಸಿಂಪಲಾಗಿ ಹೇಳುವಂಥದ್ದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ನಮ್ಗೆ ₹1 ಹಣ ಬರಲ್ಲ ಸರ್, ಈ ಸ್ಕೀಮ್ಗಳಿಂದೆಲ್ಲ ಏನು ಬರುತ್ತೆ, ಸ್ಕೀಮ್ಗಳಿಂದ ನಯ ಪೈಸೆ ಕೂಡ ಹಣ ಬರಲ್ಲ, ಸ್ಕಾಲರ್ಶಿಪ್ಗಳಿಂದೆಲ್ಲ ಏನು ಬರುತ್ತೆ ಅಂತ. ಈ ಬಾರಿ ಸ್ಕಾಲರ್ಶಿಪ್ಪಿಂದ 40-50 ಸಾವಿರ ಹಣ ಬಂದಿದೆ. ನಂಬಿ ಬಿಟ್ಟರು ಬಿಡಿ, ನಾನು ಹೇಳುವಂಥದ್ದು ಕೇಳಿಸ್ಕೊಳ್ಳಿ. ಏನಿಲ್ಲ ಅಂತಂದ್ರೂ ಕೂಡ 40-50 ಸಾವಿರ, ಒಂದಲ್ಲ ಎರಡಲ್ಲ, 40-50 ಸಾವಿರ ರೂಪಾಯಿ ಒಬ್ಬರಿಗೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ತುಂಬ ಜನ ಹೇಳ್ತೀರಾ ಇದು ಸುಳ್ಳು ಅಂತ. 40-50 ಸಾವಿರ ಒಬ್ಬರಿಗೆ ಸ್ಕಾಲರ್ಶಿಪ್ಪಿಂದ ಬಂದಿದೆ ಈ ಬಾರಿ. ನಿಮ್ಮ ಮಕ್ಕಳಿದ್ದರೆ ನೀವು ಹೇಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಅಪ್ಲೈ ಮಾಡ್ತೀನಿ. ಇನ್ನು ಅದ್ರ ಬಗ್ಗೆಯೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ನನ್ನ ವಿಡಿಯೋದಲ್ಲಿ ಅದನ್ನು ಅಪ್ಲೈ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಆ ರೀತಿಯ ಸ್ಕೀಮ್ಗಳನ್ನೆಲ್ಲ ಬಳಸ್ಕೊಳ್ಳಿ. ಸುಮ್ಮನೆ ಯಾಕೆ ಬಿಡ್ತೀರಾ ಅನ್ನುವಂಥದ್ದು. ಈಗ ಗೃಹಲಕ್ಷ್ಮಿ ಯೋಜನೆ ಕಡೆ ಬರೋಣ. ನಾನು ಹೇಳಿದೆ, ಗೃಹಲಕ್ಷ್ಮಿ ಯೋಜನೆಯಲ್ಲೂ ನೀವಿಗೆ ಹೇಳ್ತೀರಿ, ಈಗ ನಯ ಪೈಸೆ ಕೂಡ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಗೊತ್ತು ನಮ್ಗೆ ಹಣ ಬರಲ್ಲ, ಹಾಗೆ ಹೀಗೆ ಅಂತ ಹೇಳ್ತೀರಾ. ನಿಮಗೆ ಮಾಹಿತಿ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಆ ಮಾಹಿತಿಯನ್ನು ಪಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ನಮ್ಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು. ಕೇಳಿಸ್ಕೊಳ್ಳಿ, ಒಂದು ಬಾರಿ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ. ಈ ಬಾರಿ 20-30 ಸಾವಿರ, 40 ಸಾವಿರ, 50 ಸಾವಿರ ಈ ರೀತಿ ಹಣ ಬರಬೇಕಾದ್ರೆ ಸರ್ಕಾರಕ್ಕೆ ಎಷ್ಟು ಖರ್ಚಾಗಿರ್ಬೋದು ಯೋಚನೆ ಮಾಡಿ ನೀವು ಸ್ಕಾಲರ್ಶಿಪ್ಪಲ್ಲಿ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 40-50 ಸಾವಿರ ಕೋಟಿ ರೂಪಾಯಿ. ₹1-2 ಅಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ವರ್ಷಕ್ಕೆ ಎಷ್ಟು ಹೇಳಿ, ಕರೆಕ್ಟ್ ಹೇಳಿ, 60-70 ಸಾವಿರ ಕೋಟಿ, ಬೇಡ 40-50 ಸಾವಿರ ಕೋಟಿ. ನೀವು ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ. ಇಷ್ಟು ಹಣ ಎಲ್ಲಿ ಹೋಯಿತು ಅಂತ ನೀವು ಕೇಳ್ತೀರಾ. ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ. ತುಂಬ ಜನ ಅಪ್ಲೈ ಮಾಡಿಲ್ಲ, ತುಂಬ ಜನರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ, ತುಂಬ ಜನ ಹಣವನ್ನು ಪಡ್ಕೊಂಡೇ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಒಂದಿಷ್ಟು ಪ್ರಾಬ್ಲಮ್ ನಿಮ್ಮದು ಇರುತ್ತೆ, ಒಂದಿಷ್ಟು ಪ್ರಾಬ್ಲಮ್ ಸರ್ಕಾರದ್ದು ಇರುತ್ತೆ. ಸರ್ಕಾರದ್ದು ಇರಲ್ಲ, ಪ್ರಾಬ್ಲಮೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಟೆಕ್ನಿಕಲ್ ಎರರ್ ಆಗಿರುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ವಿತಿನ್ ಸೆಕೆಂಡಲ್ಲಿ ಹಣ ಹಾಕ್ತಾರೆ. ಆದರೆ ಇಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ದೊಡ್ಡ ಪ್ರಾಬ್ಲಮ್ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಇದೇ ಪ್ರಾಬ್ಲಮ್ ಆಗಿರುತ್ತೆ. ಬಿಟ್ಟರೆ ಬೇರೆ ಏನೂ ಕೂಡ ಅಂದರೆ ಆ ಲೆವೆಲ್ಗೆ ಮೇಜರ್ ಆಗಿ ಏನೂ ಪ್ರಾಬ್ಲಮ್ ಆಗಿ ಇರಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ನಿಮ್ದು ಏನೇ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಸರಿ ಮಾಡ್ಕೊಳ್ಳಿ. ಆ ರೀತಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟಾಗಿ ಆ ರೀತಿ ಪ್ರಾಬ್ಲಮ್ಗಳಿದ್ದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬೇಗ ಸರಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಹಾಗಾಗಿ ನಾನು ಹೇಳುವಂಥದ್ದು, ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ಆ್ಯಂಡ್ ಈ ರೀತಿ ಒಂದಿಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮಾಡಿಕೊಳ್ಳುವಂಥದ್ದು ನಾನು ಹೇಳುವಂಥದ್ದು ಇಷ್ಟೇ. ಏನು ದೊಡ್ಡ ವಿಚಾರ ಅಲ್ಲ, ಅದೆಲ್ಲ ಸಿಂಪಲ್ ಆಗಿ ಅದನ್ನೆಲ್ಲ ಮಾಡ್ಕೊಳ್ಬೋದು, ಏನು ದೊಡ್ಡ ವಿಚಾರವೇ ಅಲ್ಲ. ಹಾಗಾಗಿ ನಾನು ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ, ಕೆಲವ್ರು ಕೇಳಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಎಲ್ಲ ಮಾಡ್ಕೊಳ್ಳಿ. ಆ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಆಯಿತು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನೀವು ಆ ರೀತಿ ರೇಷನ್ ಕಾರ್ಡ್ ಏನೇ ಆಗಿರ್ಬೋದು ಅದನ್ನೆಲ್ಲ ಅಪ್ಡೇಟನ್ನು ಬೇಗ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳುವಂಥದ್ದಿಷ್ಟೇ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ದಯವಿಟ್ಟು ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ಒಂದು ಸ್ಕೀಮ್ಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಇನ್ನು ಮುಂದೂ ಕೂಡ ಇವಾಗಲೂ ಕೂಡ ಕೊಡ್ತಾಯಿದ್ದೀನಿ. ಆ ರೀತಿ ನಿಮಗೆ ಏನೋ ನಮಗೆ ಈ ರೀತಿ ಈ ಒಂದು ಸ್ಕೀಮಲ್ಲಿ ನಾವು ಹಣವನ್ನು ಪಡ್ಕೊಳ್ಬೇಕು, ಇದರಲ್ಲಿ ಹಣವನ್ನು ಪಡ್ಕೊಳ್ಬೇಕು, ಮತ್ತೊಂದರಲ್ಲಿ ಆ ರೀತಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವುದೇ ಸ್ಕೀಮ್ ಆದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ರಿಸರ್ಚ್ ಮಾಡಿ, ಸುಮ್ಮನೆ ಏನೇನೋ ಹೇಳೋದಿಲ್ಲ. ನಾನು ತುಂಬ ಜನ ಇಲ್ಲಿ ನಾನು ಬೆಳಗ್ಗೆ ಸಂಜೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಏನೂ ಹೇಳೋದಿಲ್ಲ.
ನೀವು ವಿತ್ ಪ್ರೂಫಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದನ್ನು ರಿಸರ್ಚ್ ಮಾಡಿ ತಿಳಿಸ್ಕೊಡ್ತಾ ಇರುವಂಥದ್ದು ಆ್ಯಂಡ್ ತಿಳಿಸ್ಕೊಡ್ತೀನಿ ಕೂಡ ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಗತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೋಡೋಣ ಏನಾಗುತ್ತೆ. ತುಂಬ ಜನ ಈಗ ಏನು ಸರ್ ನಮಗೆ ಕಮೆಂಟ್ ಮಾಡಲಿಕ್ಕೆ ಆಗಲ್ಲ ಸರ್, ನಮ್ಗೆ ಆಗಲ್ಲ ಸರ್ ಅಂತ. ದಯವಿಟ್ಟು ಮಾಡಿ, ಕಮೆಂಟ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡುವಂಥದ್ದೇನು ಏನೂ ಆಗಲ್ಲ, ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಕಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕಮೆಂಟನ್ನೆಲ್ಲ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ರಿಗೂ ಕೂಡ ಹೇಳುವಂಥದ್ದು. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಮಾಡಿ, ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ. ಆ್ಯಂಡ್ ನಿಮ್ಮದು ದಯವಿಟ್ಟು ಏನೇ ಒಂದು ಅಪ್ಡೇಟ್ಗಳಾಗಿದ್ದರೂ ಕೂಡ ಆಗದೇ ಇದ್ದರೂ ಕೂಡ ನಾನು ನಿಮಗೆ ಅದಕ್ಕೆ ಗೈಡ್ ಕೊಡ್ತೀನಿ, ಗೈಡ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಆ್ಯಂಡ್ ದಯವಿಟ್ಟು ಒಂದು ಸಣ್ಣ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸ್ಕಾಲರ್ಶಿಪ್ ಇದೆ ನಿಮ್ಮ ಮಕ್ಕಳಿಗೆ, ಅಥವಾ ನೀವು ಯಾರೇ ವಿಡಿಯೋವನ್ನು ನೋಡ್ತಾ ಇರ್ಬೋದು, ಮಕ್ಕಳು ನೋಡ್ತಾ ಇರ್ಬೋದು, ದೊಡ್ಡವ್ರು ನೋಡ್ತಾ ಇರ್ಬೋದು, ಅಥವಾ ತಂದೆ ತಾಯಿ ನೋಡ್ತಾ ಇರ್ಬೋದು, ಅಥವಾ ಮಕ್ಕಳು ನೋಡ್ತಾ ಇರ್ಬೋದು, ಯಾರೇ ನೋಡ್ತಾ ಇರ್ಬೋದು, ಅಜ್ಜಿ ನೋಡ್ತಾ ಇರ್ಬೋದು, ಯಾರೇ ನೋಡ್ತಾ ಇರ್ಬೋದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ, ದಯವಿಟ್ಟು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಹೇಳಿ. ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ ಈ ಬಾರಿ. ಒಂದು ನೀವು ಡಿಗ್ರಿ ಆಗಿರ್ಬೋದು, ಅಥವಾ ಆಲ್ಮೋಸ್ಟ್ ನಿಮ್ಮದು ಡಿಗ್ರಿ ಒಂದು ಏನು ಸ್ಟೂಡೆಂಟ್ಗಳಿದ್ದರೆ, ಅಥವಾ ನೀವು ಡಿಗ್ರಿ ಅಂತಲ್ಲ, ನೀವು PUC ಅಥವಾ ಹೈಸ್ಕೂಲ್ ಅಥವಾ ಪ್ರೈಮರಿ ಯಾವುದೇ ಇರಲಿ, ನಿಮ್ಮ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ಗೆ ಸಿಂಪಲಾಗಿ ಒಂದು ಅಪ್ಲೈ ಮಾಡಿಬಿಟ್ರೆ ಸಾಕಲ್ಲ, ಸುಮ್ಮನೆ ಬರುತ್ತಲ್ಲ ಅಮೌಂಟ್, ಸುಮ್ಮನೆ ಬರುತ್ತಲ್ಲ. ಹಾಗಾಗಿ ಅಪ್ಲೈ ಮಾಡಲಿಕ್ಕೆ ಹೇಳಿ. ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ದೊಡ್ಡ ವಿಚಾರ ಅಲ್ಲ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ. ಆ್ಯಂಡ್ ಇದಾದಮೇಲೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ